ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಇಲ್ಲವ ನವೆಂಬರ್ ಕ್ರಾಂತಿಯನ್ನ ತಳ್ಳಿ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ. ಕ್ರಾಂತಿಗೆ ಹೈಕಮಾಂಡ್ ಒಪ್ಪೋದಿಲ್ಲ ಅಂತ ಹೇಳಿ ಸಾಹುಕಾರ್ ಹೇಳ್ತಾ ಇದ್ದಾರೆ. ಕ್ರಾಂತಿ ಮಾಡೋಕೆ ಹೈಕಮಾಂಡ್ ಬಿಡೋದಿಲ್ಲ. ಎಲ್ಲರೂ ಕೂಡ ಸಿಎಂ ಡಿಸಿಎಂ ಬಳಿಕ ಸತೀಶ್ ಜಾರಕಿಹೊಳಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ಸತೀಶ್ ಜಾರಕಿಹೊಳಿ ಮುಂದಾಗ್ತಾ ಇದ್ದಾರೆ. ಬಿಹಾರ ಚುನಾವಣಾ ಪ್ರಚಾರಕ್ಕೆ ತೆರಳಲಿರುವಂತಹ ಸತೀಶ್ ಜಾರಕಿಹೊಳಿ ಸಚಿವರೊಂದಿಗೆ ಸತೀಶ್ ಜಾರಕಿಹೊಳಿ ಬಿಹಾರ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಎಐಸಿಸಿ ನಾಯಕರ ಸೂಚನೆ ಹಿನ್ನೆಲೆಯಲ್ಲಿ ಪ್ರಚಾರಕ್ಕೆ ಸಚಿವರುಗಳು ಕೂಡ ಹೋಗ್ತಾ ಇದ್ದಾರೆ. ಬಿಹಾರ ಚುನಾವಣೆ ವೇಳೆ ಹೈಕಮಾಂಡ್ ಭೇಟಿಗೆ ಸಾಹುಕಾರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಲ ತುಂಬುವ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ಹೈಕಮಾಂಡ್ ನಾಯಕರನ್ನ ಮನವೊಲಿಸಬೇಕೋ ಆ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಣದವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರಿಗೆ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಒಂದ್ ಕಡೆ ಬಿಹಾರ ಚುನಾವಣೆಗೆ ಇನ್ನು 2 ವಾರಗಳು ಬಾಕಿ ಉಳಿದಿದೆ. ಈ 2 ವಾರದಲ್ಲಿ ಸಚಿವರುಗಳು ಕೂಡ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಬ್ಯುಸಿ ಮಧ್ಯದಲ್ಲಿಯೇ ಹೈಕಮಾಂಡ್ ನಾಯಕರು ಹೇಗಿದ್ರು ಸಿಕ್ಕೇ ಸಿಗ್ತಾರ ಸಂದರ್ಭದಲ್ಲಿ ಸಮಯಾವಕಾಶವನ್ನ ತೆಗೆದುಕೊಂಡು ಮಾತುಕತೆಯನ್ನ ನಡೆಸೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಎಲ್ಲವೂ ಆಯಿತು. ಇದೀಗ ನವೆಂಬರ್ ಕ್ರಾಂತಿ ಬಂದು ನಿಂತಿದೆ. ನೋಡ್ಬೇಕು ನೆಕ್ಸ್ಟ್ ಮಂತ್ ಏನಾಗುತ್ತೆ ಅಂತ ಹೇಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಇಲ್ವಾ? ನವೆಂಬರ್ ಕ್ರಾಂತಿಯನ್ನ ತಳ್ಳಿ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ. ಕ್ರಾಂತಿಗೆ ಹೈಕಮಾಂಡ್ ಒಪ್ಪೋದಿಲ್ಲ ಅಂತ ಹೇಳಿ ಸಾಹುಕಾರ್ ಹೇಳ್ತಾ ಇದ್ದಾರೆ. ಕ್ರಾಂತಿ ಮಾಡೋದಕ್ಕೆ ಹೈಕಮಾಂಡ್ ಬಿಡಲ್ಲ. ಎಲ್ಲರೂ ಅವಕಾಶ ಬರುವವರೆಗೂ ಕೂಡ ಕಾಯಲೇಬೇಕು. 2028ಕ್ಕೆ ಮುಂದಿನ ಚುನಾವಣೆ ಆಗಬೇಕು. ಅಂದಿನ ಸ್ಥಿತಿಯನ್ನ ನೋಡ್ಕೊಂಡು ನಿರ್ಧಾರ ಮಾಡೋಣ, ಯಾರನ್ನ ಏನ್ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಸಾಹುಕಾರ್? ಕೇಳ್ತಾ ಹೋಗ. ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ ಒಳ್ಳೇದು ಅನ್ನೋದ ತೀರ್ಮಾನ ಮಾಡೋದು ವರಿಷ್ಠರ ಮಾತ್ರ. ರಾಜ್ಯದಲ್ಲಿ ಕಾಂಗ್ರೆಸ್ ದೊಡ್ಡ ವೋಟ್ ಬ್ಯಾಂಕ್ ಅಹಿಂದ, ಯಾರು ಅಹಿಂದ ಲೀಡ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಇಲ್ಲ ಹಾಗೆ ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಲಿಕ್ಕೆ ಆಗೋಲ್ಲ. ಈಗ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ. ಈಗ ಆ ಥರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ನೋಡೋಣ, ಬಂದಾಗ ನೋಡೋಣ. ಇನ್ನೂ 28 ಚುನಾವಣೆ ಆಗಬೇಕು, ಎಲ್ಲ ಬಂದಾಗ ನೋಡೋಣ. ಅದ್ರ ಬಗ್ಗೆ ಚುನಾವಣೆ ಆಗಬೇಕು, ಚುನಾವಣೆ ಆದ್ಮೇಲೆ ನೋಡೋಣ. ಸನ್ನಿವೇಶ ಸಂದರ್ಭ ನೋಡಿ ನಿರ್ಧಾರ ಮಾಡೋಣ. ಇಲ್ಲ, ನಾವು ತಂತ್ರಗಾರಿಕೆ ಮಾಡಲಿಕ್ಕೆ, CM ಆಗಲಿಕ್ಕೆ ಅಥವಾ ಮತ್ತೊಂದಾಗಲಿಕ್ಕೆ ಸಭೆ ಮಾಡ್ತಾ ಇಲ್ಲ. ಆಯ್ತು, ಅದು ಹೇಳಿದ್ವಿ ಆಯ್ತು. ಈಗ ನೀವು ಅದನ್ನೇ ಅವ್ರನ್ನೇ ಕೇಳ್ಬೇಕಾ? CM ಕೇಳಿ, DCM ಅದಾರೆ, ನಮ್ಮ ಜನರಲ್ ಸೆಕ್ರೆಟರಿ, ಅವ್ರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಪೂರ್ಣ ವಿರಾಮ ಆಗೋದು ಅಲ್ಲಿದ್ರಲ್ಲ, ನಮ್ಮಿಂದ ಎಲ್ಲಿ ಆಗೋದ್ರಿ ಅದು? CM ಸಿಗ್ತಲ್ಲ, ನೀವು ಕೇಳಿ. ಮತ್ತೆ ಇಲ್ಲೇ ನೀವು ನನಗೆ ಕೇಳಿ ಏನು ಮಾಡೋದು? ಆಪ್ತನ ಕೆಲವಷ್ಟೇ ಗೊತ್ತಿರ್ತಾವೆ, ಎಲ್ಲ ಗೊತ್ತಿರಲ್ಲ. ನೀವು CM ಸಿಕ್ಕೇ ಸಿಗ್ತಾರೆ, ನಿಮಗೆ ಕೇಳಿ ಹೆಂಗು ಏನತ್ತ. ಮತ್ತು ಈಗ ಅವ್ರ ಪರವಾಗಿ ನಾವು ಹೇಳೋದು ಸರಿ ಆಗೋಲ್ಲ. ಇಡೀ ಪಕ್ಷದ ಹೈಕಮಾಂಡ್ ಅವರು ಏನು ಮಾಡಬೇಕು, ಯಾರಿಗೆ ಮಾಡ್ಬೇಕಂತ ಅವ್ರು ಮಾಡ್ತಾರೆ. ಈಗ ನಾವು ಹೇಳ್ಕೊಂಡ್ರೆ ಅದಾಗೋದಿಲ್ಲ, ಅಥವಾ ಯಾರು ಹೇಳಿದ್ರು ಆಗೋಲ್ಲ. 70 ವರ್ಷ ಅನುಭವ ಇದೆ ಪಕ್ಷಕ್ಕೆ, ಸುಮಾರು 100 ವರ್ಷ. ಸೊ ಅವ್ರು ನಿರ್ಧಾರ ಮಾಡ್ತಾರೆ. ನಾವೇ ಅದನ್ನು ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದು. ಏಕನಾಥ್ ಒಬ್ಬರೇ ಪವರ್, ಒಬ್ಬರೇ ಇಬ್ಬರು ಆಗ್ಲಿಕ್ಕೆ ಆಗೋಲ್ಲ, ಒಬ್ಬರೇ ಆಗ್ತಾರೆ. ಮತ್ತೊಬ್ಬರು ಎಲ್ಲಿ ಎರಡು ಹೇಳ್ತಾರೆ ಅವ್ರೆ ಒಬ್ಬರೇ ಇದ್ದಾರೆ ಅವರು. ಆ ರೀತಿ ಆಗೋಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ, ಎಲ್ಲಿ ಹೋಗಲ್ಲ. ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ ಒಳ್ಳೇದು ಅನ್ನೋದ ತೀರ್ಮಾನ ಮಾಡೋದು ವರಿಷ್ಠರ ಮಾತ್ರ.
ರಾಜ್ಯದಲ್ಲಿ ಕಾಂಗ್ರೆಸ್ ದೊಡ್ಡ ವೋಟ್ ಬ್ಯಾಂಕ್ ಅಹಿಂದ, ಯಾರು ಅಹಿಂದ ಲೀಡ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ. ಇಲ್ಲ ಹಾಗೇನು ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಲಿಕ್ಕಾಗಲ್ಲ. ಈಗ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ, ಈಗ ಆ ಥರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆ ಉದ್ಭವ ಆಗೋದು. ನೋಡಿ, ಉತ್ತರಾಧಿಕಾರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಮುಗುಳ್ನಕ್ಕಿ ಅದನ್ನು ಅಕ್ಸೆಪ್ಟ್ ಮಾಡದಂತೆ ಕಾಣಿಸ್ತಾ ಇದೆ ಸತೀಶ್ ಜಾರಕಿಹೊಳಿ. ಹೌದು, ಮುಂದಿನ ಈ ಉತ್ತರಾಧಿಕಾರಿ ನಾನೇ ಅನ್ನುವ ರೀತಿಯಲ್ಲಿ ಅವರು ರಿಯಾಕ್ಟ್ ಮಾಡ್ತಾ ಇರೋದನ್ನು ಗಮನಿಸಬಹುದು. ಮತ್ತು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಗೀಂತಿ ಅನ್ನೋದೆಲ್ಲ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು. ಸದ್ಯಕ್ಕೆ ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯಾದಂತಹ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾರನ್ನ ಏನು ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಒಂದು ಕಡೆ ನೋಡಿ ಬಿಹಾರದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಪ್ರಚಾರಕ್ಕೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ತೆರಳಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮುಂದಿನ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಒಂದು. ಮತ್ತೊಂದು ಕಡೆ ಉತ್ತರಾಧಿಕಾರಿ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇ ಅಲ್ವಾ ಅಂತ ಕೇಳಿದಾಗ ಮುಗುಳ್ನಕ್ಕಿದ್ದಾರೆ. ಅದಕ್ಕೆ ಅವರು ಇಂಡೈರೆಕ್ಟ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಮತ್ತೆ ನವೆಂಬರ್ ಕ್ರಾಂತಿ ಇಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ರಮ್ಯ, ಏನು ರಾಜ್ಯದಲ್ಲಿ ಸಾಕಷ್ಟು ನವೆಂಬರ್ ಕ್ರಾಂತಿ ವಿಚಾರ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಕೈಗೊಂಡಿರೋದು ಒಂದ್ ಕಡೆ ಆದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನವೆಂಬರ್ 15ಕ್ಕೆ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಉತ್ತರಾಧಿಕಾರತ್ವ ಮತ್ತು ಅಹಿಂದ ನಾಯಕತ್ವ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರೋದ್ರಿಂದ ಹೈಕಮಾಂಡ್ ನಾಯಕರ ಭೇಟಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಆಗೋದಕ್ಕೆ ಒಂದ್ ಕಡೆ ಮುಂದಾದ್ರೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಏನು ಯತೀಂದ್ರ ಅವರ ಹೇಳಿಕೆಗೆ ಸಾಕಷ್ಟು ಈಗ ಸದ್ಯಕ್ಕೆ ನಾವು ಯಾವುದೇ ರೀತಿಯಾದಂತಹ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಿಲ್ಲ, ಈಗ ನಾನು ಸಿಎಂ ರೇಸ್ ನಲ್ಲಿ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ಬಿಹಾರದ ಚುನಾವಣಾ ಸಂದರ್ಭದಲ್ಲಿ ಏನು ರಾಜ್ಯದಿಂದ ಕೆಲವು ಸಚಿವರನ್ನ ಮತ್ತೆ ಶಾಸಕರನ್ನ ಪ್ರಚಾರಕ್ಕಾಗಿ ಹೈಕಮಾಂಡ್ ಬಳಸಿಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗ್ತಿದ್ದಾರೆ. ಇದೇನು ನವೆಂಬರ್ 6ರಿಂದ 11 ಅಂದ್ರೆ ಮೊದಲ ಹಂತದಲ್ಲಿ ಚುನಾವಣೆ ಆರಂಭ ಆಗುತ್ತೆ. ಅದಕ್ಕೂ ಮುನ್ನವೇ ಅಂದ್ರೆ ಈ ನವೆಂಬರ್ ನಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರು ಬಿಹಾರಕ್ಕೆ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ಕಾಗಿ ತೆರಳುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡೋದು ಸಾಕಷ್ಟು ಸುಲಭವಾಗುತ್ತೆ. ಜೊತೆಗೆ ತಮ್ಮ ಬೆಂಬಲಿಗ ಸಚಿವರು ಶಾಸಕರನ್ನ ಕರೆದುಕೊಂಡು ಹೋಗಿ ಒಂದ್ ಕಡೆ ಪ್ರಚಾರ ಮಾಡೋದು ಒಂದ್ ಕಡೆ ಆದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬುವ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಜೊತೆಗೆ ತಮ್ಮ ಬಗ್ಗೆ ಕೇಳಿ ಬರ್ತವಂತಹ ಹೇಳಿಕೆಗಳು, ಸಿಎಂ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ಲಾರಿಟಿ ಕೊಡುವ ವಿಚಾರ, ಮತ್ತೆ ಮುಂಬರುವಂತಹ 2028ರ ಚುನಾವಣೆಗೆ ಯಾವೆಲ್ಲ ರೀತಿ ರೆಡಿ ಆಗ್ತಿದೆ ಅನ್ನುವಂಥದ್ದು, ಅದರ ಜೊತೆಗೆ ಸಿಎಂ ಆಕಾಂಕ್ಷಿ ನಾನೇ ಇದ್ದೇನೆ ಅನ್ನುವಂತಹ ಒಂದು ಏನು ಮಾತನ್ನ ಹೇಳುವಂತ ಕೆಲಸವನ್ನ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತರುವಂತ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಮಾಡುವಂತದ್ದು, ಸಹಜವಾಗಿ ಮಾಡುವಂತದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ, ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ನಡೆಸುವಂತಹ ಸಿಎಂ ಫೈಟ್ ಮತ್ತಷ್ಟು ನವೆಂಬರ್ ನಲ್ಲಿ ತಾರಕಕ್ಕೇರಲಿದೆ ಅನ್ನುವಂಥದ್ದು ಈಗ ತಿಳಿದು ಬರ್ತಿರುವಂತದ್ದು. ರಮ್ಯ.